ಪಲ್ಲವಿ ರಂಗೇಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ಶನಿವಾರ ನಮ್ಮ ಶಾಲೆಯಲ್ಲಿ ಆಚರಿಸಿದಂತಹ ಶನಿವಾರ ಸಂಭ್ರಮ ಮತ್ತು ಭಾನುವಾರ ಪಲ್ಸ್ ಪೋಲಿಯೋ ಇರೋದ್ರಿಂದ ನಾವು ಒಂದು ಜಾಥಾ ಕಾರ್ಯಕ್ರಮ ಹೋಗಿದ್ವಿ. ಸೊ ಇದರ ಬಗ್ಗೆ ಒಂದು ವಿಡಿಯೋವನ್ನು ಈಗ ನೋಡೋಣ. ನೋಡಿ, ಈ ದಿನ ಶನಿವಾರ ಆದ್ದರಿಂದ ನಾನು ಬೇಗನೆ ಎದ್ದು ಮನೆಯನ್ನು ಒಂದು 7 ಗಂಟೆಗೆ ಬಿಟ್ಟೆ. ಸೊ ದಾರಿನಲ್ಲಿ ನಾನು ಹೋಗ್ತಕ್ಕಂಥ ಸ್ಕೂಲು ನಮ್ಮ ಮನೆಯಿಂದ ಒಂದು 16 ಕಿಲೋಮೀಟ್ರ್ ದೂರ ಆಗುತ್ತೆ. ಸೊ ತುಂಬ ಚಳಿ ಇತ್ತು. ನಾನು ಹೋಗುವ ರಸ್ತೆಯಲ್ಲಿ ಈ ಜಾಗ ನನಗೆ ತುಂಬ ಫೇವ್ರೇಟು. ಏಕೆಂದರೆ ಆ ಕಡೆ ಈ ಕಡೆ ತೆಂಗಿನ ಮರಗಳು, ಯಾವಾಗಲೂ ಇಲ್ಲಿ ತುಂಬ ಚೆನ್ನಾಗಿ ಕೃಷಿಯನ್ನು ಮಾಡ್ತಾ ಇರ್ತಾರೆ. ಸೊ ಒಂದು ಕೆರೆ ಕೂಡ ಇದೆ, ಆ ಏರಿ ಮೇಲೆ ಹೋಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಖುಷಿಯಾಗತ್ತೆ. ಏಕೆಂದರೆ ನಾವು ಹಳ್ಳಿನಲ್ಲೇ ಹುಟ್ಟಿ ಹಳ್ಳಿನಲ್ಲೇ ಬೆಳೆದು ಹಳ್ಳಿ ಶಾಲೆಗಳಲ್ಲೇ ಓದಿ ಅಲ್ಲೇ ಎಲ್ಲ ನಮ್ಮ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿ ಈಗ ಹಳ್ಳಿಯಲ್ಲೇ ನಾವು ಕೆಲಸ ಮಾಡೋದು ನನಗಂತೂ ತುಂಬ ಖುಷಿ ಕೊಡ್ತಾ ಇದೆ. ನೋಡಿ, ಅಂತೂ ಇಂತೂ ನಮ್ಮ ಶಾಲೆಯನ್ನು ನಾನು ತಲುಪಿದೆ. ಮಕ್ಕಳೆಲ್ಲ ಚಳಿಯಲ್ಲಿ ಬಂದಿರೋದ್ರಿಂದ ಸೊ ಪ್ರೇಯರನ್ನು ಮಾಡಿ ಒಂದೆರಡು ಎಕ್ಸಸೈಸ್ಗಳನ್ನು ಮಾಡಿಸಿದೆ. ಈ ದಿನ 3ನೇ ಶನಿವಾರ ಆದ್ದರಿಂದ ನಮ್ಮ ಶಾಲೆಯಲ್ಲಿ ಶನಿವಾರ ಸಂಭ್ರಮ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿ ತಿಂಗಳ 3ನೇ ಶನಿವಾರ ಬ್ಯಾಗ್ಲೆಸ್ ಡೇ ದಿನವಾಗಿ ಆಚರಿಸ್ತೀವಿ. ಸೊ ಹಾಗಾಗಿ ಈ ಡಿಸೆಂಬರ್ ತಿಂಗಳ ಶನಿವಾರ ಸಂಭ್ರಮದ ವಿಷಯ ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ. ಇದರ ಬಗ್ಗೆ ನಾವು ಮಕ್ಕಳಿಗೆ ಹಿಂದಿನ ದಿನವೇ ಹೇಳಿದ್ವಿ, ನೀವು ಯಾವ ರೀತಿ ನೀವೇ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತೇಳಿ. ಸೊ ನಮ್ಮ ತರಗತಿಯ 5ನೇ ತರಗತಿಯ ಸೃಜನ್ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾನೆ. ನೋಡಿ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ ಬಗ್ಗೆ ತಿಳಿಸಿದ್ದೇನೆ. ಹಾಗಾದ್ರೆ ಬಸ್ಸು ಇದು ಒಂದು ಸಾರ್ವಜನಿಕ ಸೌಕರ್ಯ. ವಾವ್, ಚಿತ್ರ ಚೆನ್ನಾಗಿ ಬಿಡಿಸಿದ್ದೀಯಾ. ಏನಿದು? ಬೀದಿ ದೀಪ. ಬೀದಿ ದೀಪ ಒಂದು ಸಾರ್ವಜನಿಕ ಸೌಕರ್ಯ. ಶಾಲೆ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ? ಶಾಲೆಯ ಹತ್ತಿರ ಅಂಗಡಿಗಳನ್ನು ತೆರೆಯಬಾರದು. ಶಾಲೆ ಚೆನ್ನಾಗಿ ಬಿಡಿಸಿದ್ಯಾ. ಏನಿದು? ಆಸ್ಪತ್ರೆ. ಇದು ಒಂದು ಸಾರ್ವಜನಿಕ ಸೌಕರ್ಯಗಳು. ಎಲ್ಲರೂ ಹೇಳಿ ಒಂದೊಂದಾಗಿ. ಆಸ್ಪತ್ರೆ, ಬೀದಿ ದೀಪ, ಬಸ್ ನಿಲ್ದಾಣ, ಶಾಲೆ, ಅರ್ಜಿ ಕಚೇರಿ. ಗುಡ್. ಜವಾಬ್ದಾರಿಗಳನ್ನು ಹೇಳ್ತಾರೆ. ಬಸ್ಸಿಗೆ ಕಲ್ಲನ್ನು ಎಸೆಯಬಾರದು. ಬಸ್ಸಿನೊಳಗೆ ಕುಳಿತುಕೊಂಡು ಧೂಮಪಾನ ಮಾಡಬಾರದು. ಇದು ಬೀದಿ ದೀಪ. ಬೀದಿ ದೀಪಕ್ಕೆ ಕಲ್ಲನ್ನು ಎಸೆಯಬಾರದು. ಬೀದಿ ದೀಪ ನಮಗೋಸ್ಕರ ಇರುವ ಒಂದು ಸೌಲಭ್ಯ. ಇದು ಆಸ್ಪತ್ರೆ. ಆಸ್ಪತ್ರೆಯ ಬಳಿ ಕಸವನ್ನು ಹಾಕಬಾರದು ಮತ್ತು ಧೂಮಪಾನ ಮಾಡಬಾರದು. ಇದು ಬಸ್ ನಿಲ್ದಾಣ. ಬಸ್ ನಿಲ್ದಾಣದ ಹತ್ತಿರ ಗಲೀಜು ಮಾಡಬಾರದು. ಬಸ್ ನಿಲ್ದಾಣದ ಹತ್ತಿರ ಧೂಮಪಾನ ಮದ್ಯಪಾನ ಮಾಡಬಾರದು. ಇದು ಶಾಲೆ. ಶಾಲೆಯ ಹತ್ತಿರ ಕಸ ಕಡ್ಡಿ ಹಾಕಬಾರದು. ಶಾಲೆಯ ಹತ್ತಿರ ಅಂಗಡಿಗಳನ್ನು ತೆರೆಯಬಾರದು. ಇದು ಅಂಚೆ ಕಚೇರಿ. ಅಂಚೆ ಕಚೇರಿಯಲ್ಲಿ ಕಸವನ್ನು ಹಾಕಬಾರದು. ಅಂಚೆ ಕಚೇರಿಯಲ್ಲಿ ಧೂಮಪಾನ ಮದ್ಯಪಾನ ಮಾಡಬಾರದು. ನೋಡಿದ್ರಲ್ವಾ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಸಾರ್ವಜನಿಕ ಸೌಕರ್ಯಗಳು ಯಾವುವು, ಇವುಗಳ ರಕ್ಷಣೆಯಲ್ಲಿ ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾವೆ. ಈ ಎಲ್ಲ ಮಕ್ಕಳಿಗೂ ಸಹ ಧನ್ಯವಾದಗಳು. ಈಗ ನಾವು ಎಲ್ಲರೂ ತಿಂಡಿಯನ್ನು ತಿಂದ್ವಿ. ಪಲಾವ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು, ತಿಂದ್ವಿ. ಮತ್ತು ನಮ್ಮ ಶಾಲೆಗೆ ನಾಳೆ ಭಾನುವಾರ ಡಿಸೆಂಬರ್ 21 ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ಶಾಲೆಯ ಮಕ್ಕಳನ್ನು ಊರ ಸುತ್ತ ಜಾಥಾ ಕರ್ಕೊಂಡೋಗಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಅಂಗನವಾಡಿ ಕಾರ್ಯಕರ್ತೆಯಾದಂಥ ಶ್ರೀಮತಿ ಶಿವರತ್ನಮ್ಮ, ಅದೇ ರೀತಿ ಆಶಾ ಕಾರ್ಯಕರ್ತೆಯಾದಂತಹ ಶ್ರೀಮತಿ ಪ್ರೇಮ, ಎಲ್ಲರೂ ಒಟ್ಟಿಗೆ ನಮ್ಮ ಮುಖ್ಯ ಶಿಕ್ಷಕರು ಪ್ರೇಮ ಇವತ್ತು ರಜಾ ಹಾಕಿದ್ರಿಂದ ನಾವಿಷ್ಟು ಜನ
ಹೋಗಿದ್ವಿ. ಮಕ್ಕಳನ್ನು ಊರ ಸುತ್ತ ಜಾಥಾ ಕರ್ಕೊಂಡೋಗಿದ್ವಿ. ಅಂದರೆ 0ಇಂದ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋವನ್ನು ಹಾಕ್ಸೋದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸೋದಕ್ಕೆ ಕರ್ಕೊಂಡು ಹೋದ್ವಿ. ಬನ್ನಿ ನೋಡೋಣ. ನಿಮ್ಮ ಮನೆಯಲ್ಲೂ ಸಹ 5 ವರ್ಷದೊಳಗಿನ ಮಕ್ಕಳಿದ್ರೆ ಅಲ್ಲೇ ಸಮೀಪದಲ್ಲಿರುವ ಶಾಲೆಗಳಿಗೆ ಹೋಗಿ ನಿಮ್ಮ ಮಗುವಿಗೆ ಪಲ್ಸ್ ಪೋಲಿಯೋ ಹಾಕಿಸಿ ಮಗುವನ್ನು ಪೋಲಿಯೋದಿಂದ ಮುಕ್ತಿಯನ್ನು ಮಾಡಿ. ಜಾಥಾ ಮುಗಿಸಿ ಬರುವಷ್ಟರಲ್ಲಿ ಆಲ್ರೆಡಿ ಟೈಮು 11:40 ಆಗಿತ್ತು. ಇನ್ನೊಂದು 10 ನಿಮಿಷ ಇತ್ತು ಶಾಲೆ ಬಿಡೋದಕ್ಕೆ. ಸೊ ಮಕ್ಕಳನ್ನು ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳಿ ಅಂತೇಳಿ ಬಿಟ್ಟಿದ್ದೆ. ಮಕ್ಕಳು ಖುಷಿಯಿಂದ ಒಂದು 5-10 ನಿಮಿಷ ಅಲ್ಲೇ ಆಟ ಆಡಿಕೊಂಡ್ರು. ಮಕ್ಕಳಿಗೆ ಮನೆ ಹೋಮ್ವರ್ಕನ್ನು ನೀಡಿ ಮಕ್ಕಳೆಲ್ಲರೂ ಹೊರಟರು. ನಾನು ಕೂಡ ಎಲ್ಲ ಕ್ಲಾಸ್ ರೂಮ್ಗಳಿಗೂ ಲಾಕ್ ಮಾಡಿಸಿ ನಾನು ಕೂಡ ಹೊರಟೆ. ಇದುವರೆಗೂ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ. ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮಸ್ಕಾರ.